ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನ್, ಬೆಳಗ್ಗೆ ಎಲ್ಲೋ ರೆಡಿ ಆಗ್ತಿದ್ಯಾ? ದುಷ್ಟರ ಸಂಹಾರ ಮಾಡೋಕೆ, ಪಾಪಿಗಳನ್ನ ಬುಡ ಸಮೇತ ನಿರ್ಮೂಲನೆ ಮಾಡೋದಕ್ಕೆ. ಅಪ್ಪ ತಂದೆ, ನೀನ್ ನೇರವಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ. ಇನ್ನು ಈ ತರ ಒಕ್ಟೋಕ್ಟಾಕ್ ಹೇಳಿದ್ರೆ ನನಗೆ 10% ಅರ್ಥ ಆಗಲ್ಲ. ಏನಾದ್ರೂ ಹೇಳೋದಿದ್ರೆ ಸರಿಯಾಗಿ ಹೇಳು. ಏಯ್ ಗೂಬೆ, ನಮ್ಮನೇಲಿ ದುಷ್ಟರು ಅಂದ್ರೆ ಯಾರಿದ್ದಾರೆ? ಪಾಪಿಗಳು ಅಂದ್ರೆ ಯಾರಿದ್ದಾರೆ? ಇರೋದೊಬ್ಳೆ, ಆ ಪ್ರಿಯಾ. ಹಾಗಾದ್ರೆ ಅವಳನ್ನ ಸಂಹಾರ ಮಾಡ್ಬಿಡ್ತ್ಯಾ? ಇಲ್ಲ, ಅವಳಿಗೆ ಈ ಸಂಸಾರದಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿಸ್ತೀನಿ. ಅದು ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ಅವಳ ಬಣ್ಣ ಬದಲಾಯಿಸೋ ಉಸಿರುಗಳಿಂತ ಗೊತ್ತಿಲ್ಲದೆ ಆ ಕರ್ಣ ಅವಳನ್ನ ಕುತ್ತಿಗೆವರೆಗೂ ನಂಬ್ತಾನೆ. ಅದ್ ಹೇಗೆ ಅವಳನ್ನ ಆಚೆ ಹಾಕ್ತೀಯಾ? ಆ ನಂಬಿಕೆನ ನಾನು ಸುಳ್ಳು ಮಾಡಿದ್ರೆ, ಆ ಪ್ರಿಯಾ ಬಣ್ಣನ ನಾನು ಬಯಲು ಮಾಡಿದ್ರೆ, ಅದ್ ನಿನ್ ಕೈಲಿ ಆಗತ್ತಾ? ಅದಕ್ಕೆ ಇಷ್ಟು ಬೇಗ ಎದ್ದು ರೆಡಿಯಾಗಿರೋದು. ಇವತ್ತು ಅವಳ ಬಣ್ಣ ಬಯಲು ಮಾಡೇ ಮಾಡ್ತೀನಿ. ಅವತ್ತಿಂದ ಇದನ್ನೇ ಹೇಳ್ತಿದ್ಯಾ, ಆದ್ರೆ ಏನು ಮಾಡ್ಲಿಲ್ಲ. ಕರ್ಣ ಒಂಥರ ಟಾರ್ಚರ್ ಆದ್ರೆ ಈ ಪ್ರಿಯಾ ಇನ್ನೊಂಥರ ಟಾರ್ಚರು. ಎಲ್ಲ ನಮ್ ಕರ್ಮ. ನನಗಂತೂ ಅವಳ ಮುಖ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಅಕ್ಕ ಮತ್ತೆ ಅತ್ತೆ ಇರ್ಲಿಲ್ಲ ಅಂದ್ರೆ ನನಗ್ ಬರೋ ಕೋಪಕ್ಕೆ ಅವಳನ್ನ ಯಾವತ್ತೂ ಬಾಲ್ಕನಿಯಿಂದ ತಳ್ಬಿಡ್ತಾ ಇದ್ದೆ. ಇರೋರಾದ್ರೂ ನೆಮ್ಮದಿಯಾಗಿರ್ತಾ ಇದ್ರು. ಹೇಯ್, ಅಷ್ಟೆಲ್ಲ ಕೋಪ ಬೇಡ. ಅವಳು ಗುಟ್ಟನ್ನ ಇವತ್ತು ರೆಟ್ ಮಾಡಿದ್ರೆ ಆ ಕೆಲಸನ ಕರ್ಣನೇ ಮಾಡ್ತಾನೆ. ಇವತ್ತದೇ ನನ್ನ ಗುರಿ. ಏನ್ ಮಾಡಕ್ ಹೊರಟಿದ್ಯಾ? ಆ ಪ್ರಿಯಾ ಯಾರನ್ನೋ ತಂದು ತನ್ನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ನಂಬಿಸಿದ್ಲಲ್ಲ, ನೆನ್ಪಿದ್ಯಾ? ಇವಾಗ ಅದನ್ನ ಸುಳ್ಳು ಅಂತ ನಾನು ಪ್ರೂವ್ ಮಾಡಿದ್ರೆ ಕರ್ಣನ್ ನಂಬಿಕೆ ಒಡೆಯುತ್ತೆ. ಪ್ರಿಯಾ ಮೇಲೆ ಅವನಿಗೆ ಅನುಮಾನ ಶುರುವಾಗುತ್ತೆ. ಆ ಕರ್ಣಂಗೂ ಅವನ ಹೆಂಡತಿ ಎಂತವಳು ಅಂತ ಸತ್ಯ ಗೊತ್ತಾಗಿ ಕೊರಗ್ತಾನೆ. ಎಷ್ಟೊಂದೆಲ್ಲ ಬಾಲ ಬಿಸಿದ ನನ್ನ ಹತ್ರ ಅವನು. ಅವರಿಬ್ರು ಸುಖವಾಗಿರ್ಬಾರ್ದು. ಮಾವ, ಅಶ್ವಿನ್, ಮಾವ. ಅಶ್ವಿನ್ ಹೇಳೋದು ಒಂಥರ ಸರಿನೇ. ಆ ಪ್ರಿಯನ್ ಕೊಬ್ಬು ಇಳಿಬೇಕು ಅಂದ್ರೆ ಅವಳ ಬಣ್ಣ ಬಯಲಾಗ್ಲೇಬೇಕು. ಕರ್ಣಂಗೂ ಪ್ರಿಯಂಗೂ ಗಲಾಟೆ ಆಗಿ ಅವ್ರಿಬ್ರು ದೂರ ಆಗ್ಬಿಡ್ಬೇಕು. ಅವನ್ ಸಪೋರ್ಟ್ ಇರೋವರೆಗೂ ಅವಳ ಮೆರೆಯೋದ್ ಕಡಿಮೆ ಆಗಲ್ಲ. ಅವಳನ್ನ ಈ ಮನೆಯಿಂದ ಓಡ್ಸೋದಕ್ಕೂ ಆಗಲ್ಲ. ಅವಳಿಲ್ಲಿದ್ದಷ್ಟು ಈ ಮನೇಲಿ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಅಪ್ಪ ದೇವ್ರೆ, ಅವಳನ್ನ ಮೊದಲು ಈ ಮನೆಯಿಂದ ತೊಲಗಿಸ್ಬಿಡು. ನಾನೇ ನಿನ್ಗೆ 100 ತೆಂಗಿನಕಾಯಿ ಹೊಡೆದ್ಬಿಡ್ತೀನಿ. ಮಾವ ಬನ್ನಿ. ಎಲ್ಲೂ ಕರ್ಕೊಂಡು ಹೋಗ್ತಾ ಕೆಲ್ಸ ಇದೆ, ಬನ್ನಿ. ಲೋ ಅಶ್ವಿನ್, ಅಯ್ಯೋ ರೌಡಿಗಳ ಕೈಲಿ ಒದೆ ತಿಂದು ಮೈ ಕೈ ಎಲ್ಲ ನೋಯ್ತಾ ಇತ್ತು. ಬಿಸಿ ನೀರು ಸ್ನಾನ ಮಾಡಿ ರೆಸ್ಟ್ ತಗೋತಾ ಇದ್ದಿ. ಎಲ್ಗಪ್ಪ? ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತಿದ್ದೀರಾ ಅಷ್ಟೇ. ತಿಗ್ಣಿ ಇದ್ದಂಗೆ ಕೊಡೋ, ಬಿಡೋದೇ ಇಲ್ಲ ಅಂತ. ನಡಿಯಪ್ಪ. ಬೇಡ ಅರ್ಜುನ್ ಸರ್, ಏನು ಮಾಡ್ಬೇಡಿ ಪ್ಲೀಸ್. ಅವ್ರಿಗೇನು ಮಾಡ್ಬೇಡಿ, ಬಿಟ್ಬಿಡಿ. ಅರ್ಜುನ್ ಸರ್, ಅಯ್ಯೋ ಅರ್ಜುನ್ ಸರ್ ಏನು ಮಾಡ್ಬೇಡಿ. ಅಯ್ಯೋ, ಅವ್ರು ತುಂಬಾ ಒಳ್ಳೆಯವರು. ಅವ್ರಿಗೇನು ಮಾಡ್ಬೇಡಿ ಪ್ಲೀಸ್. ಬೇಡ ಅರ್ಜುನ್ ಸರ್ ಏನು ಮಾಡ್ಬೇಡಿ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಬಿಡಿ ಅವ್ರನ್ನ. ಅರ್ಜುನ್ ಸರ್, ಅರ್ಜುನ್ ಸರ್ ಬಿಟ್ಬಿಡಿ, ಬಿಟ್ಬಿಡಿ. ಬೇಡ, ಏನಾಯ್ತು? ಅವ್ರನ್ನೇನು ಮಾಡ್ಬೇಡಿ, ಬಿಟ್ಬಿಡಿ. ತುಂಬಾ ಒಳ್ಳೆಯವರು, ಬಿಟ್ಬಿಡಿ ಅವ್ರನ್ನ, ಬಿಡಿ. ಅರ್ಜುನ್ ಸರ್, ಸೇವಂತಿ ಕಣ್ಬಿಡು. ಬಿಡಿ ಅವ್ರನ್ನ. ಏನು ತೊಂದರೆ ಆಗಿಲ್ಲ, ನಾವು ನಮ್ಮನೇಲಿ ಇದ್ದೀವಿ. ಕಣ್ಬಿಡು ಸೇವಂತಿ, ಕಣ್ಬಿಡು. ಬಿಟ್ಬಿಡಿ ಅವ್ರನ್ನ. ಸೇವಂತಿ, ಅರ್ಜುನ್ ಸರ್, ಏನಾಯ್ತು? ನಾವೆಲ್ಲಿದ್ದೀವಿ? ನಾವು ನಮ್ಮ ರೂಮಲ್ಲೇ ಇದ್ದೀವಿ ಸೇವಂತಿ. ರೂಮ್ ಅಲ್ಲ, ಮತ್ತೆ ಅವರೆಲ್ಲ ಅವರೆಲ್ಲ ಅಂದ್ರೆ ಯಾರು? ಏನಾಯ್ತು ನಿನಗೆ? ಅರ್ಜುನ್ ಸರ್, ನನಗೆ ತುಂಬಾ ಕೆಟ್ಟ ಕನಸು ಬಿತ್ತು. ನನ್ನ ಕನಸಲ್ಲಿ ನಿಮ್ಮನ್ನ ಆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ರು.
ಟಾರ್ಚರ್ ಕೊಡ್ತಾ ಇದ್ರು. ಯಾಕೆ ಹೀಗಾಯ್ತು? ನನಗೆ ಯಾಕಿಂತ ಕನ್ಸ್ಬಿತ್ತು? ನಂಗೆ ತುಂಬಾ ಭಯ ಆಗ್ತಿದೆ ಅರ್ಜುನ್ ಸರ್. ಭಯ ಪಡೋಂಥದ್ದು ಏನೂ ಆಗಿಲ್ಲ ಸೇವಂತಿ. ನೀನು ಅದನ್ನೇ ನೆನ್ಸ್ಕೊಂಡು ಮಲಗಿದೀಯಾ. ಜೊತೆಗೆ ನೀನು ತುಂಬಾ ಭಯ ಪಟ್ಟಿದ್ಯಾ, ಅದಕ್ಕೆ ಹೀಗೆಲ್ಲ ಆಗಿದೆ. ಏನೂ ಆಗಲ್ಲ, ನೆಮ್ಮದಿಯಾಗಿ ಮಲ್ಕೋ. ಇಲ್ಲ ಸರ್, ಇಲ್ಲ, ನನಗೆ ತುಂಬಾ ಭಯ ಆಗ್ತಿದೆ. ಅದರಲ್ಲಿ ನಿಮ್ಗೆ ಯಾರೋ ಆಗದಿರೋರು ಇರ್ತಾರೆ. ಬೇಕು ಅಂತಾನೆ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಅವ್ರೇನಾದ್ರೂ ನಿಮ್ ಹಿಂದೆ ಬಿದ್ದು ತೊಂದರೆ ಮಾಡಿದ್ರೆ? ಟೆನ್ಷನ್ ಮಾಡ್ಕೋಬೇಡ ಸೇವಂತಿ. ನಿನ್ ಗಂಡ ಒಬ್ಬ ಕ್ರಿಮಿನಲ್ ಲಾಯರ್. ಬೇರೆಯವ್ರನ್ನ ಕಾಪಾಡೋ ಗೊತ್ತಿರೋ ನನಗೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋ ಗೊತ್ತಿರಲ್ವಾ? ಡೋಂಟ್ ವರಿ. ಆ ಕಿಡ್ನಾಪರ್ಸು ನನ್ನ ಉಗುರು ಕೂಡ ಟಚ್ ಮಾಡೋಕ್ಕಾಗಲ್ಲ. ನನ್ನನ್ನೆಲ್ಲ ನಿನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಅವ್ರನ್ನ ಕಂಡು ಹಿಡ್ದೇ ಹಿಡಿತೀನಿ. ನೀನು ಅಳ್ಬೇಡ. ಹೌದು, ಆ ಕಿಡ್ನಾಪರ್ಸ್ನ ಹಿಡಿದ್ರೆ ಇದರಿಂದ ಯಾರಿದ್ದಾರೆ, ಅವ್ರ ಉದ್ದೇಶ ಏನು ಎಲ್ಲ ಗೊತ್ತಾಗುತ್ತೆ. ಅದಕ್ಕೇನೋ ಕಿಡ್ನಾಪ್ ಮಾಡ್ತವ್ರೆ, ಮಗುಗೂ ಕೂಡ ತೊಂದರೆ ಮಾಡಿರ್ತಾರೆ ಅಂತ ನನ್ಗೆ ಅನುಮಾನ ಆಗ್ತಿದೆ. ಅನುಮಾನ ಏನಿಲ್ಲ, 100% ಶೋ ಇವರೇ ಮಗುಗೂ ತೊಂದರೆ ಕೊಟ್ಟಿರ್ತಾರೆ. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋತಿಲ್ಲ. ಅವ್ರನ್ನ ಕಂಡಿಡ್ದೇ ಹಿಡಿತೀನಿ. ಅವರೆಲ್ಲರೂ ಕಂಪ್ಲೀಟ್ ಸಾಲ್ವ್ ಮಾಡ್ತಿದ್ದೀನಿ. ಏನ್ ಇವನು? ಆ ಅರ್ಜುನ್ ಕ್ರಿಮಿನಲ್ ಲಾಯರ್ ಅಂದ್ರೆ ಇವನು ಅವನಿಗಿಂತ ಓವರ್ ಆಗಿ ಆಡ್ತಾನೆ. ಇವನ್ ಎಷ್ಟಿದ್ಯೋ ಅಷ್ಟು ನೋಡ್ಕೊಳಕ್ ಆಗಲ್ವಾ? ಕಂಪ್ನಿ ನೋಡ್ಕೊಂಡು ಹೋಗು ಅಂದ್ರೆ ಬರೀ ಇದೇ ಆಯ್ತು ಇವನು. ಇವನ್ನ ಹೇಗ್ ಡೈವರ್ಟ್ ಮಾಡ್ಲಿ? ಪದೇ ಪದೇ ನಮ್ಮ ಮತ್ಕೆ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅವ್ರು ಇನ್ನೊಂದ್ಸಲ ನಮ್ಮ ಮತ್ಕೆ ತಂಟೆಗೆ ಬರೋದಕ್ಕೂ ಎದುರ್ಕೋಬೇಕು. ಹಾಗೆ ಮಾಡ್ತೀನಿ. ಕಾರಣ ನೀವ್ಯಾಕೆಲ್ಲ ವಿಷಯಕ್ಕೂ ತಲೆ ಕೆಡ್ಸ್ಕೊತೀರಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅದಕ್ಕೆ ಏನೇ ಸಮಸ್ಯೆ ಆದ್ರೂ ನಾನು ಸುಮ್ಮನೆ ಇರ್ಬೇಕಾ? ಅಯ್ಯೋ, ನಾನು ಹಾಗೆ ಹೇಳ್ತಾ ಇಲ್ಲ. ಅದನ್ನೆಲ್ಲ ಅರ್ಜುನ್ ಭಾವ ನೋಡ್ಕೊಳ್ತಾರೆ. ನೀವು ಕಂಪ್ನಿ ಕಡೆ ಗಮನ ಕೊಡ್ಬೇಕಲ್ವಾ? ಈಗಾಗ್ಲೇ ನಿಮ್ಗೂ ಅಶ್ವಿನ್ಗೂ ತುಂಬಾ ದೊಡ್ಡ ಜಗಳ ಆಗಿದೆ. ಅಶ್ವಿನ್ ಜೊತೆಗೆ ನೀವು ಚಾಲೆಂಜ್ ಬೇರೆ ಮಾಡಿದೀರಾ. ಈ ಟೈಮಲ್ಲಿ ಅವ್ನ ಮುಂದೆ ನಿಮ್ ಕೆಪಾಸಿಟಿನ ಪ್ರೂವ್ ಮಾಡ್ಕೋಬೇಕಾ ಅಥವಾ ಈ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೋಬೇಕಾ? ಇಷ್ಟೆಲ್ಲ ಹೇಳಿದ್ರು ಒಂದ್ ರೆಸ್ಪಾಂಡ್ ಕೂಡ ಮಾಡದೆ ಹಾಗೆ ಹೋದ. JP ಸರ್ ಮಾತ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಆ ಹಾಳತ್ ಸೇವಂತಿ ಅವಳ ಮಗು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸಾಯ್ತಿರ್ತಾನೆ.